ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಶಾಲಿನಿ ರಜನೀಶ್ ಅವರ ಕುರಿತಾಗಿ ಅಸಂಸದೀಯ ಪದ ಬಳಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟ ವಿಷಯವಾಗಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ಮಹಿಳಾ ಘಟಕ ಪ್ರೊಟೆಸ್ಟ್ ನಡೆಸ್ತಾರೆ. ಮಂಗಳೂರಿನ ಮಲ್ಲಿಕಟ್ಟಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಬಳಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕೂಡಲೇ ಎಂಎಲ್ಸಿ ರವಿಕುಮಾರ್ ಅವರ ಸ್ಥಾನವನ್ನ ವಜಾ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಮತ್ತು ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಸೌಮ್ಯಾ ರೆಡ್ಡಿ ನೇತೃತ್ವವನ್ನು ವಹಿಸಿದ್ದಾರೆ. ಮಹಿಳೆಯರಿಗೆ ಗೌರವವನ್ನು ಕೊಡೋದರ ಬದಲಾಗಿ ಅಗೌರವವನ್ನು ತೋರೋದೇ ಬಿಜೆಪಿಯ ಸಂಸ್ಕೃತಿ ಅಂತ ಕಿಡಿಕಾರಿದ್ದಾರೆ. ಇದೊಂದು ಪ್ರತಿಭಟನೆ ನಾವು ಮಾಡ್ತಾ ಇರೋದು ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಈ ಬಗ್ಗೆ ಅವರು ಈ ರೀತಿ ಮಾತಾಡ್ತಾರೆ ಅಂದರೆ ಇವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಬಿಜೆಪಿಯ ಮೇಲ್ಮನೆಯ ಒಬ್ಬ ಸದಸ್ಯರು ಶ್ರೀ ರವಿಕುಮಾರ್ ಅವರು. ಮೊದಲನೇ ಬಾರಿ ಅಲ್ಲ ಈ ರೀತಿ ಅವ್ರು ಮಾತಾಡ್ತಾ ಇರೋದು. ಇತ್ತೀಚೆಗೆ ಕಳೆದ ತಿಂಗಳು ಅವರು ಇನ್ನೊಬ್ಬ ದಕ್ಷ ಅಧಿಕಾರಿ ಕಲಬುರಗಿ ಅಧಿಕಾರಿಯಾದಂಥ ಫೌಜಿಯಾ ಖಾನಮ್ ಅವ್ರ ಬಗ್ಗೆ ಏನಂತ ಮಾತಾಡಿದ್ದಾರೆ ನಾವೆಲ್ಲರೂ ಸಹ ನೋಡಿದ್ದೀವಿ. ಇನ್ನೊಬ್ಬ MLC ಎಕ್ಸ್ ಮಿನಿಸ್ಟರ್ ಆದಂಥ CT ರವಿ ಅವರು ನಮ್ಮ ಮಿನಿಸ್ಟರ್ ಬಗ್ಗೆ ಏನು ಮಾತಾಡಿದ್ದಾರೆ ನಾವು ನೋಡಿದ್ದೀವಿ. ಈಗ BJPಯವರು ಸಂಸ್ಕೃತಿ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಪಾಠ ಹೇಳ್ಕೊಡ್ತಾರಲ್ಲ, ಎಲ್ಲಿ ಹೋಯ್ತು ಮಹಿಳೆ? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ ಸಭಾಪತಿಗೆ. ಕಾಂಗ್ರೆಸ್ ದೂರಿನ ಬಗ್ಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ದೂರು ನೀಡಿದೆ ಅನ್ನೋದರ ಬಗ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಂಎಲ್ಸಿ ಸ್ಥಾನದಿಂದ ಅಮಾನತು ಮಾಡಲು ಮನವಿ ಬಂದಿದೆ ಅಂತ ಹೊರಟ್ಟಿ ಅವರು ಮಾತನಾಡಿದ್ದು, ಈ ಬಗ್ಗೆ ರವಿಕುಮಾರ್ಗೆ ಪತ್ರ ಬರೆಯೋದಾಗಿ ಬಸವರಾಜ ಹೊರಟ್ಟಿ ಅವರು ತಿಳಿಸಿದ್ದಾರೆ. ಜೊತೆಗೆ ವಿವರಣೆ ಕೊಡುವಂತೆ ಸೂಚಿಸಿದ್ದೀನಿ ಅಂದಿದ್ದಾರೆ. ಆಗಸ್ಟ್ದಾಗ ಫಸ್ಟ್ ಟೈಮ್ ನೋಡಿದೀವಿ. ಆಗಸ್ಟ್ದಾಗ ಯಾವಾಗ ಜುಲೈ ಫಸ್ಟ್ ವೀಕ್, ಜೂನ್ ಎಂಡ್ ಆರ್ ಜುಲೈ ಸೆಕೆಂಡ್ ವೀಕ್. ಈಗ ನನ್ನ ಸಲೀಂ ಅಹ್ಮದ್ ಅವರು, ಸರ್ ನಾವು 5 ಗಂಟೆ ಬರ್ತೀವಿ, ನಮ್ಮ ನಿಯೋಗದಾಗ ಬರ್ತೀವಿ, ನೀವು ಆಫೀಸಿಗೆ ಇರ್ತೀನಿ ಏನಂತ ಕೇಳಿದೆ. ಇಲ್ಲ, ರವಿಕುಮಾರ್ ಅವ್ರು ಚೀಫ್ ಸೆಕ್ರೆಟರಿಗೆ ಮಾತಾಡ್ಯಾರ, ಒಬ್ಬ ಹೆಣ್ಮಗಳಿಗೆ ಭಾಳ ಅವಾಚ್ಯವಾಗಿ ಮಾತಾಡ್ಯಾರ ಅಂದರು. ಆಯ್ತು ರೀ, ಹೇಳಿದೆ, ಯಾರೇ ಇಲ್ಲಿ ಆ ಹೆಣ್ಮಕ್ಳಿಗೆ ಮಾತಾಡೋ ನಮ್ಮ ಧರ್ಮ ಅಲ್ಲ, ಅದು ಏನೈತೆ ನಾನು ನೋಡ್ತೀನಿ, ಬರ್ತೀನಿ. ಅವ್ರು ಬಂದು ನನಗೆ ಏನು ಕೊಡ್ತಾರೆ ಅದನ್ನು ಇದೆ ನೋಡ್ತೀನಿ. ಈ ವಿಚಾರವನ್ನೆಲ್ಲ ಸಹ ಕೂಲಂಕಷವಾಗಿ ವಿಚಾರ ಮಾಡಿ ಮುಂದೆ ನಿಮಗೆ ಬೆಳವಣಿಗೆಯನ್ನು ನಾನು ತಿಳಿಸ್ತೀನಿ. ಇಲ್ಲ, ಇಲ್ಲೇ ವಿಧಾನಮಂಡಲದಲ್ಲಿ ಅಂದರೆ ವಿಧಾನಸೌಧದಲ್ಲಿ ಶಾಸಕರ ಭವನದಲ್ಲಿ ಶಾಸಕರಿಗೆ ಏನಾದರೂ ಕೊಟ್ಟರೆ ಮಾತ್ರ ನಮ್ಮ ಬರೋದು, ಪಬ್ಲಿಕ್ ನಮ್ಮ ಸಂಬಂಧ ಬರೋಂಗಿಲ್ಲ. ಪಬ್ಲಿಕ್ ಯಾರು ಬೇಕಾದ್ರೂ ಕೊಟ್ಟರು. ಈಗ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ದೂರನ್ನು ಕೊಡಲಾಗಿದೆ, ಈ ಬಗ್ಗೆ ರವಿಕುಮಾರ್ ಅವರಿಗೆ ಪತ್ರ ಬರೆಯೋ ಮೂಲಕವಾಗಿ ವಿವರಣೆಯನ್ನು ಕೋರ್ತೀನಿ, ಆ ನಂತರದಲ್ಲಿ ಮುಂದಿನ ಕ್ರಮ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸದ್ಯ ರವಿಕುಮಾರ್ ವಿರುದ್ಧವಾಗಿ ಕೊಟ್ಟಿರುವಂತಹ ಕಾಂಗ್ರೆಸ್ನ ನಿಯೋಗದ ದೂರನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಸಭಾಪತಿಗಳು. ಯಾವುದೇ ಹೆಣ್ಮಕ್ಳ ಬಗ್ಗೆ ಯಾರು ಕೂಡ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದು ಸೂಕ್ತ ಅಲ್ಲ, ಆ ವಿಷಯವಾಗಿ ಏನು ಕ್ರಮ ತೆಗೆದುಕೊಳ್ಬಹುದು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ.